ಹೊಂಬಾಳೆಗೆ ಹೊಂಬಣ್ಣ ಮೂಡಿಸಿ ಭಾರತೀಯ ಚಿತ್ರರಂಗದ ಆಗಸದಲ್ಲಿ ಬಂಗಾರದ ಬಣ್ಣ ಧೂಳೆಬ್ಬಿಸಿದೆ ನಮ್ಮ ಕೆಜಿಎಫ್. ಕನ್ನಡ ಎಂದರೆ ಕೇವಲವಾಗಿ ಕಾಣುತ್ತಿದ್ದ ದುರಹಂಕಾರಿಗಳು ಕೂಡ ಎದೆ ಹೊಡೆದುಕೊಂಡಿದ್ದಾರೆ. ಇಂತಹ ಒಂದು ಬೆಳವಣಿಗೆಗೆ ಕಾರಣ ಕೆಜಿಎಫ್ ಸಿನಿಮಾಗೆ ಗೋಲ್ಡನ್ ಫಿಲ್ಮ್ ಎಂದು ಬಿರುದು ಕೊಟ್ಟ ಅಭಿಮಾನಿಗಳು. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಪ್ರಪಂಚಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ನಲ್ಲೂ ಧೂಳೆಬ್ಬಿಸುತ್ತಿದೆ. ಬರೋಬ್ಬರಿ 2,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಂಡಿದ್ದು, ಬಿಡುಗಡೆಯಾದ ಒಂದೇ ದಿನಕ್ಕೆ ಕೋಟಿ ಕೊಳ್ಳೆ ಹೊಡೆದಿದೆ. ಪಂಚಭಾಷೆಯಲ್ಲಿ ತೆರೆ ಕಂಡ ಕೆಜಿಎಫ್ ವೀಕೆಂಡ್ ಆದ ಶನಿವಾರ ಸಹ ಹೆಚ್ಚು ಕಡಿಮೆ ಇಷ್ಟೇ ಗಳಿಕೆ ಕಂಡಿದೆ. ಥಿಯೇಟರ್ ಅಖಾಡದಲ್ಲಿ ಕೆಜಿಎಫ್ ಅಬ್ಬರ ನೋಡುತ್ತಿದ್ದರೆ ಇನ್ನು ಒಂದು ವಾರ ದಾಟುವುದರೊಳಗಾಗಿ 100 ಕೋಟಿ ಗಳಿಕೆ ಮಾಡುವ ಎಲ್ಲಾ ನಿರೀಕ್ಷೆಗಳು ಕಂಡು ಬರುತ್ತಿದೆ. ನಟ ಯಶ್ ಕೂಡ 3 ವರ್ಷಗಳ ಶ್ರಮಕ್ಕೆ ಪ್ರತಿಫಲ ಸಿಕ್ಕ ಖುಷಿಯಲ್ಲಿ ಅಭಿಮಾನಿಗಳ ಜೊತೆ ಕೆಜಿಎಫ್ ಸಕ್ಸಸ್ ಅನ್ನ ಹಂಚಿಕೊಂಡಿದ್ದರು. ಫೇಸ್ಬುಕ್ ಲೈವ್ ಬಂದು ಕೆಜಿಎಫ್ ಸಕ್ಸಸ್ಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಯಶ್ ಧನ್ಯವಾದ ಅರ್ಪಿಸಿದ್ರು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನನಗೆ ಇವತ್ತು ಲೈವಲ್ಲಿ ಬರೋದಕ್ಕೆ. ನಿಮ್ಮ ಎಲ್ಲ ಸೆಲೆಬ್ರೇಷನ್ಗಳನ್ನು, ನಿಮ್ಮ ಎಲ್ಲ ಪ್ರೀತಿ ಹಾರೈಕೆಗಳನ್ನು ನಾನು ನೋಡ್ತಾನೆ ಬರ್ತಾ ಇದ್ದೀನಿ. ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ನನಗೆ. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅಷ್ಟು ಪ್ರೀತಿಯಿಂದ ನಮ್ಮ ಶ್ರಮ ಅಥವಾ ನಮ್ಮ ಒಂದು ಕನಸು ಏನಿತ್ತು ಅದನ್ನು ನೀವೆಲ್ಲ ನೆರವೇರಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೀತಿಗೆ ನಾನು ಸದಾ ಚಿರಋಣಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವುಡ್ ವಾಂಟ್ ಟು ಥ್ಯಾಂಕ್ ಆಲ್ ದಿ neighboring state audience, especially the kind of response and the kind of love you people are showing towards us and our work. I don't know how to thank you all. The whole India has taken this moment to celebrate. Thank you guys, thank you very much. That's all I can say. Thanks for your love and support. So this was like from past 2 years at least. We were really working hard to entertain you guys, and by the end, finally we have succeeded, and you people are really enjoying it. I don't know how to say. I'm like overwhelmed. I just can thank you all. Thank you very much. ಖುಷಿ ಸುದ್ದಿ ಅಂದ್ರೆ ಪರಭಾಷೆಗಳಲ್ಲಿ ಯಶ್ ಸಿನಿಮಾಗೆ ಬೇಡಿಕೆ ಹೆಚ್ಚಿದೆ. ತಮಿಳುನಾಡಿನಲ್ಲಿ ಕೆಜಿಎಫ್ ಪ್ರದರ್ಶನ ಥಿಯೇಟರ್ಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ವಿತರಕರು ಪ್ಲಾನ್ ಮಾಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸ್ಕ್ರೀನ್ ಹೆಚ್ಚಾಗುತ್ತಿವೆ. ಕೆಜಿಎಫ್ ತಮಿಳ್ ಹಕ್ಕು ಪಡೆದ ವಿಶಾಲ್ ಟ್ವಿಟರ್ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ. ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲೂ ಇದೇ ಸ್ಥಿತಿ ಇದೆ. ದಿನಕ್ಕೆ ಕೆಜಿಎಫ್ ಕ್ರೇಜ್ ಹೆಚ್ಚಾಗುತ್ತಿದೆ. ಕನ್ನಡ ಚಿತ್ರಗಳ ಮಾರುಕಟ್ಟೆಗೆ ಹೊಸ ಜೀವ ತುಂಬಿದೆ ನಮ್ಮ ಕೆಜಿಎಫ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.